ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಸುಂದರ ರಾಜ್ಯವೊಂದಿತ್ತು. ಆ ರಾಜ್ಯದ ರಾಜನು ಜ್ಞಾನಿ ಮತ್ತು ನ್ಯಾಯಪ್ರಿಯನು. ರಾಣಿಯು ದಯಾಳು ಹಾಗೂ ಜನರ ನೋವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಳು. ರಾಜ್ಯದಲ್ಲಿ ಎಲ್ಲವೂ ಚೆನ್ನಾಗಿದ್ದರೂ ಒಂದು ವರ್ಷ ಭಾರೀ ಬರ ಬಂತು. ನದಿಗಳು ಒಣಗಿ, ಹೊಲಗಳು ಬತ್ತಿ, ಜನರು ಸಂಕಷ್ಟಕ್ಕೆ ಒಳಗಾದರು. ರಾಜನು ಸಭೆ ಕರೆದರೂ ಯಾರಿಗೂ ಸರಿಯಾದ ಪರಿಹಾರ ಸಿಕ್ಕಲಿಲ್ಲ. ಆ ವೇಳೆ ರಾಣಿ ಹೇಳಿದಳು, ಜನರ ಬಳಿಗೆ ಹೋಗಿ ಅವರೊಂದಿಗೆ ಮಾತನಾಡೋಣ. ಅವರ ಸಮಸ್ಯೆಯನ್ನು ಕೇಳಿದಾಗಲೇ ಪರಿಹಾರ ಸಿಗುತ್ತದೆ. ರಾಜ ಮತ್ತು ರಾಣಿ ಸಾಮಾನ್ಯ ವೇಷದಲ್ಲಿ ಗ್ರಾಮಗಳಿಗೆ ಹೋದರು. ಜನರು ಹೇಳಿದ್ದೇನೆಂದರೆ, ಹಳೆಯ ಕೆರೆಗಳು ಮುಚ್ಚಿಹೋಗಿವೆ, ನೀರು ಸಂಗ್ರಹಿಸುವ ವ್ಯವಸ್ಥೆಯಿಲ್ಲ. ಇದನ್ನು ಕೇಳಿದ ರಾಜನು ತಕ್ಷಣ ಕೆರೆಗಳನ್ನು ಸ್ವಚ್ಛಗೊಳಿಸಿ ಹೊಸ ಕಾಲುವೆಗಳನ್ನು ನಿರ್ಮಿಸಲು ಆದೇಶಿಸಿದನು. ರಾಣಿಯು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಆಹಾರ ಹಾಗೂ ನೀರಿನ ಶಿಬಿರಗಳನ್ನು ಆರಂಭಿಸಿದಳು. ಕೆಲವು ತಿಂಗಳುಗಳಲ್ಲಿ ಮಳೆ ಬಂತು. ಕೆರೆಗಳು ತುಂಬಿದವು, ಹೊಲಗಳು ಹಸಿರಾದವು. ಜನರ ಮುಖದಲ್ಲಿ ಸಂತೋಷ ಮೂಡಿತು. ಜನರು ಹೇಳಿದರು, ನಮ್ಮ ರಾಜನು ಬಲವಂತನಾಗಿದ್ದಾನೆ, ಆದರೆ ನಮ್ಮ ರಾಣಿ ನಮ್ಮ ಹೃದಯದ ಶಕ್ತಿ. ಆ ದಿನದಿಂದ ರಾಜ ಮತ್ತು ರಾಣಿ ಪ್ರತಿಯೊಂದು ಸಮಸ್ಯೆಯನ್ನು ಜನರ ಜೊತೆ ಮಾತನಾಡಿ ಪರಿಹರಿಸುವ ಪದ್ಧತಿಯನ್ನು ಆರಂಭಿಸಿದರು.